ಜಿಲ್ಲೆಯ ಜನರಿಗೆ ವರದಾನದ ಜೊತೆ ಶಾಪು ಕೂಡ ಆಗಿ ಹೋಗಿದೆ. ಮೊದಲು ಈ ಯೋಜನೆ ಶುರುವಾದಾಗ ಸಂಭ್ರಮ ಪಟ್ಟಿದ್ರು ಜನರು, ಇದೀಗ ಅದೇ ಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಆ ಯೋಜನೆ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ಭೂಮಿ ತ್ಯಾಗ ಮಾಡಿದವರಿಗೆ ಸಿಕ್ಕಿಲ್ಲ ಪರಿಹಾರ. ಕೂಡಲ ಸಂಗಮದಲ್ಲಿ ಆಣೆ ಮಾಡಿ ಮರೆತ್ರ ಸಿಎಂ. ಜಲರಾಶಿಯಿಂದ ಕಂಗೊಳಿಸುತ್ತಿರುವ ಆಲಮಟ್ಟಿ ಡ್ಯಾಂಗಾಗಿ ಲಕ್ಷಾಂತರ ರೈತರು ತಮ್ಮ ಭೂಮಿ ತ್ಯಾಗ ಮಾಡಿದ್ದಾರೆ. ಪೂರ್ವಜರ ಸೂರು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಡ್ಯಾಂಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವರ್ಷಕ್ಕೆ 10,000 ಕೋಟಿ ಅಂತ ಮೀಸಲಿಡ್ತೇವೆ, 5 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುತ್ತೇವೆ ಅಂತ ಕೂಡಲ ಸಂಗಮದಲ್ಲಿ ಆಣೆ ಮಾಡಿದ್ದ ಸಿದ್ದರಾಮಯ್ಯ ಮರೆತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಬಾಗಲಕೋಟೆ ಡಿಸಿ ಕಚೇರಿ ಮುಂಭಾಗ ಡಿಸೆಂಬರ್ 3ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಮಗೆ ಗೊತ್ತೈತಿ, ದಕ್ಷಿಣ ಭಾರತದೊಳಗೆ ದೊಡ್ಡ ಯೋಜನೆ. 1964ರಿಂದ ನಮ್ಮದು 4 ತಲೆಮಾರು ಈ ಯೋಜನೆಯಿಂದ ನಾವು ಬಾಧಿತದೀವಿ. ಸರ್ಕಾರಗಳು ಬರ್ತಾವ ಹೊಕ್ಕವ, ಬರೋಕ್ಕಿಂತ ಮೊದಲು ಒಂದು ಹೇಳ್ತಾರೆ, ಬಂದ ಕೂಡಲೇ ಒಂದು ಹೇಳ್ತಾರೆ. ಇದೇ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯೊಳಗೂ ಹಾನಿ ಮಾಡಿ ಹೇಳಿದ್ರು ಸಂಗಮನಾಥನ ಮೇಲೆ ನಾನು ಮುಗಿಸ್ತೀನಿ ಅಂತೇಳಿ. ಈಗ ಮತ್ತೊಮ್ಮೆ ಅವ್ರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂಥ ಜಿಲ್ಲೆಯವರು ಈ ಸತೆ ಅವರು ತಮ್ಮ ಋಣ ತೀರಿಸ್ತಾರಂತ ತಿಳ್ಕೊಂಡಿವಿ. ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಮನೆ ಮುಂದೆ ಜಾನುವಾರು ಸಮೇತ ಪ್ರತಿಭಟನೆ ನಡೆಸಲಾಗುವುದು. ಒಂದು ಯೋಜನೆ ಪೂರ್ಣಗೊಳಿಸಿ, ಇಲ್ಲ ಯೋಜನೆಯಿಂದ ನಮ್ಮ ಭೂಮಿ ಕೈಬಿಡಿ ಅನ್ನೋದು ರೈತರ ಆಗ್ರಹವಾಗಿದೆ. ಎಲ್ಲಾ ಪ್ರತಿನಿಧಿಗಳು ನಮ್ಮ ಕಷ್ಟನ್ನ, ನಮ್ಮ ನೋವನ್ನು ಅರಿತುಕೊಂಡು ಸಾಮೂಹಿಕವಾಗಿ ಇವತ್ತು ದಳದವ್ರು ಇರ್ಬೋದು, BJP ಇರ್ಬೋದು, ಇವತ್ತು ಕಾಂಗ್ರೆಸ್ದವರು ಸಾಮೂಹಿಕ ರಾಜೀನಾಮೆ ನೀಡಬೇಕು. ನೀಡದ ಹೋದ್ರೆ ಉತ್ತರ ಕರ್ನಾಟಕದ ಈ ಬೇಡಿಕೆ ಹಾಲಿ ಜಂಟಿ ಜಲಾಶಯದ 19ಕ್ಕೆ ನಿಲ್ಲು ಮಾಡಿಸಿ 524 ಅಡಿ ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದ ಹೋದ್ರೆ ಉತ್ತರ ಕರ್ನಾಟಕ ನಮಗೆ ಒಡೆದು ಕೊಡಬೇಕು. ಬಹು ವರ್ಷಗಳ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಕ್ತಾಯ ಹಂತಕ್ಕೆ ಸಾಗುತ್ತಿಲ್ಲ. ರೈತರು ಹೋರಾಟ ನಡೆಸುತ್ತಲೇ ಇದ್ದು ಅಧಿಕಾರಕ್ಕೆ ಬಂದ ಸರ್ಕಾರ ಬರೀ ಭರವಸೆ ನೀಡಿ ಮೂಗಿಗೆ ತುಪ್ಪ ಸವರುತ್ತಿರೋದು ವಿಪರ್ಯಾಸವೇ ಸರಿ. ಸಿದ್ದು ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಆ ಜಿಲ್ಲೆಯ ಜನರಿಗೆ ವರದಾನದ ಜೊತೆ ಶಾಪು ಕೂಡ ಆಗಿ ಹೋಗಿದೆ. ಮೊದಲು ಈ ಯೋಜನೆ ಶುರುವಾದಾಗ ಸಂಭ್ರಮ ಪಟ್ಟಿದ್ರು ಜನರು, ಇದೀಗ ಅದೇ ಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಆ ಯೋಜನೆ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ಭೂಮಿ ತ್ಯಾಗ ಮಾಡಿದವರಿಗೆ ಸಿಕ್ಕಿಲ್ಲ ಪರಿಹಾರ. ಕೂಡಲ ಸಂಗಮದಲ್ಲಿ ಆಣೆ ಮಾಡಿ ಮರೆತ್ರ ಸಿಎಂ. ಜಲರಾಶಿಯಿಂದ ಕಂಗೊಳಿಸುತ್ತಿರುವ ಆಲಮಟ್ಟಿ ಡ್ಯಾಂಗಾಗಿ ಲಕ್ಷಾಂತರ ರೈತರು ತಮ್ಮ ಭೂಮಿ ತ್ಯಾಗ ಮಾಡಿದ್ದಾರೆ. ಪೂರ್ವಜರ ಸೂರು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಡ್ಯಾಂಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವರ್ಷಕ್ಕೆ 10,000 ಕೋಟಿ ಅಂತ ಮೀಸಲಿಡ್ತೇವೆ, 5 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುತ್ತೇವೆ ಅಂತ ಕೂಡಲ ಸಂಗಮದಲ್ಲಿ ಆಣೆ ಮಾಡಿದ್ದ ಸಿದ್ದರಾಮಯ್ಯ ಮರೆತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಬಾಗಲಕೋಟೆ ಡಿಸಿ ಕಚೇರಿ ಮುಂಭಾಗ ಡಿಸೆಂಬರ್ 3ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಮಗೆ ಗೊತ್ತೈತಿ, ದಕ್ಷಿಣ ಭಾರತದೊಳಗೆ ದೊಡ್ಡ ಯೋಜನೆ. 1964ರಿಂದ ನಮ್ಮದು 4 ತಲೆಮಾರು ಈ ಯೋಜನೆಯಿಂದ ನಾವು ಬಾಧಿತದೀವಿ. ಸರ್ಕಾರಗಳು ಬರ್ತಾವ ಹೊಕ್ಕವ, ಬರೋಕ್ಕಿಂತ ಮೊದಲು ಒಂದು ಹೇಳ್ತಾರೆ, ಬಂದ ಕೂಡಲೇ ಒಂದು ಹೇಳ್ತಾರೆ. ಇದೇ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯೊಳಗೂ ಹಾನಿ ಮಾಡಿ ಹೇಳಿದ್ರು ಸಂಗಮನಾಥನ ಮೇಲೆ ನಾನು ಮುಗಿಸ್ತೀನಿ ಅಂತೇಳಿ. ಈಗ ಮತ್ತೊಮ್ಮೆ ಅವ್ರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂಥ ಜಿಲ್ಲೆಯವರು ಈ ಸತೆ ಅವರು ತಮ್ಮ ಋಣ ತೀರಿಸ್ತಾರಂತ ತಿಳ್ಕೊಂಡಿವಿ. ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಮನೆ ಮುಂದೆ ಜಾನುವಾರು ಸಮೇತ ಪ್ರತಿಭಟನೆ ನಡೆಸಲಾಗುವುದು. ಒಂದು ಯೋಜನೆ ಪೂರ್ಣಗೊಳಿಸಿ, ಇಲ್ಲ ಯೋಜನೆಯಿಂದ ನಮ್ಮ ಭೂಮಿ ಕೈಬಿಡಿ ಅನ್ನೋದು ರೈತರ ಆಗ್ರಹವಾಗಿದೆ. ಎಲ್ಲಾ ಪ್ರತಿನಿಧಿಗಳು ನಮ್ಮ ಕಷ್ಟನ್ನ, ನಮ್ಮ ನೋವನ್ನು ಅರಿತುಕೊಂಡು ಸಾಮೂಹಿಕವಾಗಿ ಇವತ್ತು ದಳದವ್ರು ಇರ್ಬೋದು, BJP ಇರ್ಬೋದು, ಇವತ್ತು ಕಾಂಗ್ರೆಸ್ದವರು ಸಾಮೂಹಿಕ ರಾಜೀನಾಮೆ ನೀಡಬೇಕು. ನೀಡದ ಹೋದ್ರೆ ಉತ್ತರ ಕರ್ನಾಟಕದ ಈ ಬೇಡಿಕೆ ಹಾಲಿ ಜಂಟಿ ಜಲಾಶಯದ 19ಕ್ಕೆ ನಿಲ್ಲು ಮಾಡಿಸಿ
524 ಅಡಿ ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದೆ ಹೋದ್ರೆ ಉತ್ತರ ಕರ್ನಾಟಕ ನಮಗೆ ಒಡೆದು ಕೊಡಬೇಕು. ಬಹು ವರ್ಷಗಳ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಕ್ತಾಯ ಹಂತಕ್ಕೆ ಸಾಗುತ್ತಿಲ್ಲ. ರೈತರು ಆ ಜಿಲ್ಲೆಯ ಜನರಿಗೆ ವರದಾನದ ಜೊತೆ ಶಾಪು ಕೂಡ ಆಗೋಗಿದೆ. ಮೊದಲು ಈ ಯೋಜನೆ ಶುರುವಾದಾಗ ಸಂಭ್ರಮ ಪಟ್ಟಿದ್ರು ಜನರು, ಇದೀಗ ಅದೇ ಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಆ ಯೋಜನೆ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ಭೂಮಿ ತ್ಯಾಗ ಮಾಡಿದವರಿಗೆ ಸಿಕ್ಕಿಲ್ಲ ಪರಿಹಾರ. ಕೂಡಲ ಸಂಗಮದಲ್ಲಿ ಆಣೆ ಮಾಡಿ ಮರೆತ್ರ ಸಿಎಂ. ಜಲರಾಶಿಯಿಂದ ಕಂಗೊಳಿಸುತ್ತಿರುವ ಆಲಮಟ್ಟಿ ಡ್ಯಾಂಗಾಗಿ ಲಕ್ಷಾಂತರ ರೈತರು ತಮ್ಮ ಭೂಮಿ ತ್ಯಾಗ ಮಾಡಿದ್ದಾರೆ. ಪೂರ್ವಜರ ಸೂರು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಡ್ಯಾಂಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವರ್ಷಕ್ಕೆ 10,000 ಕೋಟಿ ಅಂತ ಮೀಸಲಿಡ್ತೇವೆ, 5 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುತ್ತೇವೆ ಅಂತ ಕೂಡಲ ಸಂಗಮದಲ್ಲಿ ಆಣೆ ಮಾಡಿದ್ದ ಸಿದ್ದರಾಮಯ್ಯ ಮರೆತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಬಾಗಲಕೋಟೆ ಡಿಸಿ ಕಚೇರಿ ಮುಂಭಾಗ ಡಿಸೆಂಬರ್ 3ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಮಗೆ ಗೊತ್ತೈತಿ, ದಕ್ಷಿಣ ಭಾರತದೊಳಗೆ ದೊಡ್ಡ ಯೋಜನೆ. 1964ರಿಂದ ನಮ್ಮದು 4 ತಲೆಮಾರು ಈ ಯೋಜನೆಯಿಂದ ನಾವು ಬಾಧಿತದೀವಿ. ಸರ್ಕಾರಗಳು ಬರ್ತಾವ ಹೊಕ್ಕವ, ಬರೋಕ್ಕಿಂತ ಮೊದಲು ಒಂದು ಹೇಳ್ತಾರೆ, ಬಂದ ಕೂಡಲೇ ಒಂದು ಹೇಳ್ತಾರೆ. ಇದೇ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯೊಳಗೂ ಹಾನಿ ಮಾಡಿ ಹೇಳಿದ್ರು ಸಂಗಮನಾಥನ ಮೇಲೆ ನಾನು ಮುಗಿಸ್ತೀನಿ ಅಂತೇಳಿ. ಈಗ ಮತ್ತೊಮ್ಮೆ ಅವ್ರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂಥ ಜಿಲ್ಲೆಯವರು ಈ ಸತೆ ಅವರು ತಮ್ಮ ಋಣ ತೀರಿಸ್ತಾರಂತ ತಿಳ್ಕೊಂಡಿವಿ. ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಮನೆ ಮುಂದೆ ಜಾನುವಾರು ಸಮೇತ ಪ್ರತಿಭಟನೆ ನಡೆಸಲಾಗುವುದು. ಒಂದು ಯೋಜನೆ ಪೂರ್ಣಗೊಳಿಸಿ, ಇಲ್ಲ ಯೋಜನೆಯಿಂದ ನಮ್ಮ ಭೂಮಿ ಕೈಬಿಡಿ ಅನ್ನೋದು ರೈತರ ಆಗ್ರಹವಾಗಿದೆ. ಎಲ್ಲಾ ಪ್ರತಿನಿಧಿಗಳು ನಮ್ಮ ಕಷ್ಟನ, ನಮ್ಮ ನೋವನ್ನು ಅರಿತುಕೊಂಡು ಸಾಮೂಹಿಕವಾಗಿ ಇವತ್ತು ದಳದವ್ರು ಇರ್ಬೋದು, BJP ಇರ್ಬೋದು, ಇವತ್ತು ಕಾಂಗ್ರೆಸ್ದವರು ಸಾಮೂಹಿಕ ರಾಜೀನಾಮೆ ನೀಡಬೇಕು. ನೀಡದ ಹೋದ್ರೆ ಉತ್ತರ ಕರ್ನಾಟಕದ ಈ ಬೇಡಿಕೆ ಹಾಲಿ ಜಂಟಿ ಜಲಾಶಯದು 19ಕ್ಕೆ ನಿಲ್ಲು ಮಾಡಿಸಿ 524 ಅಡಿ ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದೆ ಹೋದ್ರೆ ಉತ್ತರ ಕರ್ನಾಟಕ ನಮಗೆ ಒಡೆದು ಕೊಡಬೇಕು. ಬಹು ವರ್ಷಗಳ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಕ್ತಾಯ ಹಂತಕ್ಕೆ ಸಾಗುತ್ತಿಲ್ಲ. ಆ ಜಿಲ್ಲೆಯ ಜನರಿಗೆ ವರದಾನದ ಜೊತೆ ಶಾಪು ಕೂಡ ಆಗೋಗಿದೆ. ಮೊದಲು ಈ ಯೋಜನೆ ಶುರುವಾದಾಗ ಸಂಭ್ರಮ ಪಟ್ಟಿದ್ರು ಜನರು, ಇದೀಗ ಅದೇ ಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಆ ಯೋಜನೆ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ಭೂಮಿ ತ್ಯಾಗ ಮಾಡಿದವರಿಗೆ ಸಿಕ್ಕಿಲ್ಲ ಪರಿಹಾರ. ಕೂಡಲ ಸಂಗಮದಲ್ಲಿ ಆಣೆ ಮಾಡಿ ಮರೆತ್ರ ಸಿಎಂ. ಜಲರಾಶಿಯಿಂದ ಕಂಗೊಳಿಸುತ್ತಿರುವ ಆಲಮಟ್ಟಿ ಡ್ಯಾಂಗಾಗಿ ಲಕ್ಷಾಂತರ ರೈತರು ತಮ್ಮ ಭೂಮಿ ತ್ಯಾಗ ಮಾಡಿದ್ದಾರೆ. ಪೂರ್ವಜರ ಸೂರು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಡ್ಯಾಂಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವರ್ಷಕ್ಕೆ 10,000 ಕೋಟಿ ಅಂತ ಮೀಸಲಿಡ್ತೇವೆ, 5 ವರ್ಷದಲ್ಲಿ ಯೋಜನೆ ಪೂರ್ಣಗೊಳಿಸುತ್ತೇವೆ ಅಂತ ಕೂಡಲ ಸಂಗಮದಲ್ಲಿ ಆಣೆ ಮಾಡಿದ್ದ ಸಿದ್ದರಾಮಯ್ಯ ಮರೆತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಬಾಗಲಕೋಟೆ ಡಿಸಿ ಕಚೇರಿ ಮುಂಭಾಗ ಡಿಸೆಂಬರ್ 3ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಮಗೆ ಗೊತ್ತೈತಿ, ದಕ್ಷಿಣ ಭಾರತದೊಳಗೆ ದೊಡ್ಡ ಯೋಜನೆ. 1964ರಿಂದ ನಮ್ಮದು 4 ತಲೆಮಾರು ಈ ಯೋಜನೆಯಿಂದ ನಾವು ಬಾಧಿತದೀವಿ. ಸರ್ಕಾರಗಳು ಬರ್ತಾವ ಹೊಕ್ಕವ, ಬರೋಕ್ಕಿಂತ ಮೊದಲು ಒಂದು ಹೇಳ್ತಾರೆ, ಬಂದ ಕೂಡಲೇ ಒಂದು ಹೇಳ್ತಾರೆ. ಇದೇ ಸಿದ್ದರಾಮಯ್ಯನವರು ಮೊದಲನೇ ಅವಧಿಯೊಳಗೂ ಹಾನಿ ಮಾಡಿ ಹೇಳಿದ್ರು ಸಂಗಮನಾಥನ ಮೇಲೆ ನಾನು ಮುಗಿಸ್ತೀನಿ ಅಂತೇಳಿ. ಈಗ ಮತ್ತೊಮ್ಮೆ ಅವ್ರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂಥ ಜಿಲ್ಲೆಯವರು ಈ ಸತೆ ಅವರು ತಮ್ಮ ಋಣ ತೀರಿಸ್ತಾರಂತ ತಿಳ್ಕೊಂಡಿವಿ. ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಮನೆ ಮುಂದೆ ಜಾನುವಾರು ಸಮೇತ ಪ್ರತಿಭಟನೆ ನಡೆಸಲಾಗುವುದು. ಒಂದು ಯೋಜನೆ ಪೂರ್ಣಗೊಳಿಸಿ, ಇಲ್ಲ ಯೋಜನೆಯಿಂದ ನಮ್ಮ ಭೂಮಿ ಕೈಬಿಡಿ ಅನ್ನೋದು ರೈತರ ಆಗ್ರಹವಾಗಿದೆ. ಎಲ್ಲಾ ಪ್ರತಿನಿಧಿಗಳು ನಮ್ಮ ಕಷ್ಟನ, ನಮ್ಮ ನೋವನ್ನು ಅರಿತುಕೊಂಡು ಸಾಮೂಹಿಕವಾಗಿ ಇವತ್ತು ದಳದವ್ರು ಇರ್ಬೋದು, BJP ಇರ್ಬೋದು, ಇವತ್ತು ಕಾಂಗ್ರೆಸ್ದವರು ಸಾಮೂಹಿಕ ರಾಜೀನಾಮೆ ನೀಡಬೇಕು. ನೀಡದ ಹೋದ್ರೆ ಉತ್ತರ ಕರ್ನಾಟಕದ ಈ ಬೇಡಿಕೆ ಹಾಲಿ ಜಂಟಿ ಜಲಾಶಯದು 19ಕ್ಕೆ ನಿಲ್ಲು ಮಾಡಿಸಿ
524 ಅಡಿ ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದೆ ಹೋದ್ರೆ ಉತ್ತರ ಕರ್ನಾಟಕ ನಮಗೆ ಒಡೆದು ಕೊಡಬೇಕು. ಬಹು ವರ್ಷಗಳ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಕ್ತಾಯ ಹಂತಕ್ಕೆ ಸಾಗುತ್ತಿಲ್ಲ.